ಆತ್ಮೀಯರೇ, ಈ ಬದುಕಿನಲ್ಲಿ ಸೋಲು ಗೆಲುವು, ನೋವು ನಲಿವು, ಹುಟ್ಟು ಸಾವು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಯಾವ ವ್ಯಕ್ತಿಯು ಸೋಲಿನಿಂದ ಧೃತಿಗೆಡಬೇಕಾಗಿಲ್ಲ, ಏಕೆಂದರೆ ಸೋಲು ಗೆಲುವಿಗಿಂತಲೂ ಹೆಚ್ಚು ಪಾಠಗಳನ್ನು ಕಲಿಸುತ್ತದೆ. ಬದುಕಿನಲ್ಲಿ ಸೋಲನ್ನು ಸ್ವೀಕರಿಸುವವರು ಮತ್ತು ಸಹಿಸುವವರು ಎಂದಿಗೂ ಸೋಲಲಾರರು. ಸೋಲು ಗೆಲುವುಗಳನ್ನು ಸಮರ್ಥವಾಗಿ ಎದುರಿಸಲು ನಮ್ಮಲ್ಲಿ ದೃಢತೆ ಇರಬೇಕು. ಸೋತಾಗ ಕುಗ್ಗದೆ ನಗುಮುಖದಿಂದ ಸಾಗಿದಾಗ ಮಾತ್ರ ನೆಮ್ಮದಿಯ ಬದುಕು ನಮ್ಮದಾಗುತ್ತದೆ. ಕಳೆದು ಹೋದ ಜಾಗದಲ್ಲಿ ಕಳೆದು ಹೋದ ವಸ್ತುವನ್ನ ಹುಡುಕಬೇಕು. ಹಾಗೆಯೇ ಎಲ್ಲಿ ಸೋಲುತ್ತೇವೆಯೋ ಅಲ್ಲಿಯೇ ಗೆಲ್ಲಬೇಕು. ಎಲ್ಲವೂ ಸಮನಾಗಿ ಇದ್ದು ನಾವು ಬಲಶಾಲಿಗಳು, ಶಕ್ತಿಶಾಲಿಗಳು ಎನ್ನಿಸಿಕೊಳ್ಳುವುದು ದೊಡ್ಡದಲ್ಲ. ಎಲ್ಲವನ್ನ ಕಳೆದುಕೊಂಡಾಗಲೂ ನಮ್ಮ ಬಳಿ ಏನು ಇಲ್ಲದಾಗಲೂ ನಮ್ಮಲ್ಲಿ ಇರುವ ಧೈರ್ಯವೇ, ಆತ್ಮಬಲವೇ ನಿಜವಾದ ಶಕ್ತಿಯಾಗಿದೆ. ನಾವು ಹುಟ್ಟುವಾಗ ಸೋಲು ಗೆಲುವುಗಳು ನಿರ್ಧರಿತವಾಗಿರುವುದಿಲ್ಲ. ಬದುಕಿನಲ್ಲಿ ನಾವು ತೆಗೆದುಕೊಳ್ಳುವ ಆಯ್ಕೆಗಳು, ಮಾಡುವ ನಿರ್ಧಾರಗಳು, ಸತತ ಪರಿಶ್ರಮ ಹೀಗೆ ಮುಂತಾದವುಗಳಿಂದ ಗೆಲುವು ನಿರ್ಧರಿಸಲ್ಪಡುತ್ತದೆ. ಕೆಲವು ಬಾರಿ ಅದೃಷ್ಟಗಳಿಂದಲೂ ನಾವು ಜಯವನ್ನ ಸಾಧಿಸಬಹುದು. ಸಿಹಿಯ ರುಚಿಯನ್ನು ನಾವು ಅರಿತಿರಬೇಕಾದರೆ ಕಹಿಯ ರುಚಿಯನ್ನು ನಾವು ಅರಿತಿರಲೇಬೇಕು. ಹಾಗೆಯೇ ಒಮ್ಮೆಯಾದರೂ ಸೋಲನ್ನು ಅನುಭವಿಸಿದಾಗ ಮಾತ್ರ ಗೆಲುವಿನ ಅನುಭವವಾಗುತ್ತದೆ. ಜೀವನವು ಕೇವಲ ಒಂದು ನಿಮಿಷದಲ್ಲಿ ಬದಲಾಗುವುದಿಲ್ಲ ನಿಜ, ಆದರೆ ಆ ಒಂದು ನಿಮಿಷದಲ್ಲಿ ನಾವು ತೆಗೆದುಕೊಂಡ ನಿರ್ಧಾರಗಳು ನಮ್ಮ ಬದುಕನ್ನೇ ಬದಲಾಯಿಸಬಲ್ಲವು. ನಾವು ತೆಗೆದುಕೊಳ್ಳುವ ಉತ್ತಮವಾದ ನಿರ್ಧಾರಗಳು ಅನುಭವಗಳಿಂದ ಬರುತ್ತವೆ, ಆದರೆ ಈ ಅನುಭವಗಳು ಜೀವನ ಕಲಿಸುವ ಪಾಠಗಳಿಂದ ಬರುತ್ತವೆ. ನಾನು ಬದುಕಿನಲ್ಲಿ ಸೋತು ಹೋದೆ ಎಂದು ಚಿಂತಿಸುತ್ತಾ ಕುಳಿತುಕೊಳ್ಳಬೇಡಿ, ಏಕೆಂದರೆ ಜೀವನವು ನಿಮ್ಮ ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತಿರುತ್ತದೆ. ಸೋಲಿಗೆ ಅಂಜಿ ಹಿಂದೆ ಸರಿದರೆ ಬದುಕಿನಲ್ಲಿ ಮುನ್ನಡೆಯಲು ಸಾಧ್ಯವಿಲ್ಲ. ಬದುಕಿನಲ್ಲಿ ಪ್ರತಿಯೊಂದು ಸೋಲುಗಳು ಪಾಠಗಳನ್ನು ಕಲಿಸುತ್ತವೆ. ಇದು ನನ್ನಿಂದಾಗದು ಎಂದು ಕುಳಿತುಕೊಂಡರೆ ನೀವು ಏನನ್ನು ಸಾಧಿಸಲು ಸಾಧ್ಯವಾಗದು. ಒಂದು ಬಾರಿ ಪ್ರಯತ್ನಿಸಿ ನೋಡಿ, ಗೆದ್ದರೆ ಸಂತೋಷವಾಗುತ್ತದೆ, ಸೋತರೆ ಅನುಭವಗಳ ಪಾಠ ದೊರೆಯುತ್ತದೆ.